ಮಾಡಿದೆ. ಗುಡ್ ಜಾಬ್. ಈ ಕಡೆ ಬನ್ನಿ, ರೈಟಿಗೆ ಬನ್ನಿ ಸ್ವಲ್ಪ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವ್ಲಾಗ್ ಜೊತೆಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾವು ಡೆಕತ್ಲಾನ್ಗೆ ಲಾಸ್ಟ್ ವೀಕ್ ಹೋಗಿದ್ವಿ. ಐ ಥಿಂಕ್ ಲಾಸ್ಟ್ ವೀಕಿಂತ ಮುಂಚೆ ಅನಿಸುತ್ತೆ. ಅವತ್ತು ನಾವು ಅದಿತಿಗೆ ಸೈಕಲ್ನ ನೋಡೋದಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಅದಿತಿ ಹತ್ರ ಇರುವಂತಹ ಲವ್ ಲ್ಯಾಪ್ ಸೈಕಲ್ ಏನಿದೆ ಅದನ್ನು ಚೆನ್ನಾಗಿ ಓಡಿಸ್ತಾರೆ. ಇವಾಗ ಇನ್ನೊಂದು ಸೈಕಲ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಸೈಕಲ್ನ ಟ್ರಯಲ್ ಮಾಡ್ತಿದ್ವಿ. ಸಕ್ಕತ್ತಾಗಿ ಅದು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ದಟ್ ಅದಿತಿ ಇಷ್ಟು ಚೆನ್ನಾಗಿ ಸೈಕಲ್ ಓಡಿಸ್ತಾರೆ ಅಂತ. ಶಿ ವಾಸ್ ಸೋ ಕಾನ್ಫಿಡೆಂಟ್ ಆ್ಯಂಡ್ ಚೆನ್ನಾಗಿ ಓಡಿಸ್ತಾ ಇದ್ರು. ಸೊ ತುಂಬ ಕಲೆಕ್ಷನ್ಸ್ ಇದೆ ಡೆಕತ್ಲಾನಲ್ಲಿ ಆ್ಯಂಡ್ 2 ಡೇಸ್ ಏನೋ ಆಫರ್ ಸಹ ಕೊಟ್ಟಿದ್ರು. ಸೊ ನಮಗೆ ಬೇಕಾಗಿದ್ದು ಈ ಒಂದು ಸೈಕಲ್. ಸೊ ನೋಡೋಣ ಏನಾದರೂ ಸಿಗುತ್ತಾ ನಮಗೆ ಬೇಕಾಗಿರುವಂತಹ ಆಫರ್ಸಲ್ಲಿ ಅಂತ ಅಂದ್ಬಿಟ್ಟು ಹೋಗಿ ನೋಡಿದ್ವಿ. ಬಟ್ ವಿ ಫೆಲ್ಟ್ ಪ್ರೈಸ್ ಇಸ್ ಟೂ ಹೈ. ಎಲ್ಲ ಮಕ್ಳು ಸೈಕಲ್ಲು ಅಂದರೆ ಆ್ಯಕ್ಚುಲಿ ಇವಾಗ ಅದಿತಿ ಓಡಿಸ್ತಿರೋದು ದೊಡ್ಡ ಸೈಕಲ್ಲು. ಅವ್ರ ಸೈಜ್ ಇರುವಂತಹ ಸೈಕಲ್ಲು ಪ್ರೈಸಸ್ ಸ್ಟಾರ್ಟ್ ಆಗೋದೇ 6ಇಂದ ಅಂತೆ. ಆ್ಯಂಡ್ ತುಂಬ ಇನ್ವೆಸ್ಟ್ಮೆಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದೇನು ಅಂತಂದರೆ ಮಕ್ಕಳು ಬೇಗ ದೊಡ್ಡವರಾಗ್ಬಿಡ್ತಾರೆ. ಆ್ಯಂಡ್ ಇವಾಗ ಎಲ್ಲಿ ಮನೇಲಿದ್ದೀವಿ ಆ ಮನೆ ತುಂಬ ಅಪ್ಪಲ್ಲಿದೆ. ಓಕೆನಾ, ಡೆಡ್ ಎಂಡ್ ಮನೆ ನಮ್ಮದು ಆಲ್ಮೋಸ್ಟು. ಸೊ ತುಂಬ ಡೌನ್ ಇದೆ. ಈ ಸೈಕಲ್ನ ತೊಗೊಂಡೋದ್ರೆ ಬರೀ ಮಾಡಿ ಮೇಲೆ ಮಾತ್ರ ತೊಗೊಂಡು ಹೋಗೋದು. ಇವಾಗ ಅವ್ರ ಹತ್ರ ಏನಿದೆ ಸೈಕಲ್ಲು, ಆ ಸೈಕಲ್ಲು ಆಗತ್ತೆ. ಓಕೆನಾ, ಬಟ್ ಸ್ಟಿಲ್ ಅವರು ತುಂಬ ಹೊಸ ಸೈಕಲ್ ಅಂತ ಕೇಳ್ತಾನೆ ಇದ್ರು. ಆ್ಯಂಡ್ ರೀಸೆಂಟಾಗಿ ಬರ್ತ್ಡೇ ಆಗಿತ್ತಲ್ಲ, ಸೊ ಗಿಫ್ಟು ಸೈಕಲ್ನು ಕೊಡಿಸ್ಬೇಕು ಅಂತ ಪ್ಲಾನ್ ಇತ್ತು. ಸೈಕಲ್ಲು ಅಥವಾ ಈ ಬ್ಯಾಲೆನ್ಸ್ ಬೈಕ್ ಅಂತ ಬರುತ್ತಲ್ಲ, ಅದು ಎರಡರಲ್ಲಿ ಒಂದನ್ನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಅಂತ ಹೋದಾಗ ಈ ಸೈಕಲ್ ಏನಿದೆ ಅವ್ರ ಸೈಜಿಗೆ ಫಿಟ್ ಆಗಿತ್ತು. ಬಟ್ ಇದು ಸ್ಟಾರ್ಟಿಂಗೇ 8,000 ಅಂತೆ. ಸೊ ವಿ ಫೆಲ್ಟ್ ರಿಯಲಿ ಹ್ಯೂಜ್ ಅಂತ ಅನ್ನಿಸ್ತು ಒಂದು ಇನ್ವೆಸ್ಟ್ಮೆಂಟು. ನೋಡೋಣ ಇವಾಗ ಏನಿದೆಯೋ ಅದನ್ನೇ ಒಂದು ಸ್ವಲ್ಪ ದಿನ ಓಡಿಸ್ಲಿ. ಆ್ಯಂಡ್ ನಿಂತ್ಕೊಂಡು ಓಡಿಸೋದನ್ನ ಇವಾಗ ನಾನು ಅದಿತಿಗೆ ಕಲಿಸ್ತಾ ಇದ್ದೀನಿ. ಕುತ್ಕೊಂಡು ಆರಾಮಾಗಿ ಓಡಿಸ್ತಾರೆ. ನಿಂತ್ಕೊಂಡು ಓಡಿಸಿದ್ರೆ ಸ್ವಲ್ಪ ಹೈಟ್ ಆಗ್ತಾರೆ ಅಂತ ಹೇಳ್ತಾರೆ. ನನಗೇನು ಹೈಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಏನಿಲ್ಲ. ಬಟ್ ಸ್ಟಿಲ್ ಅದು ಒಂಥರ ಡೆವಲಪ್ಮೆಂಟು, ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲ, ಗ್ರಾಸ್ ಮೋಟರ್. ಸೊ ಅದನ್ನು ವರ್ಕ್ ಮಾಡ್ತಿದ್ದೆ. ಅಲ್ಲಿ ಬೇರೆ ಮಕ್ಕಳೆಲ್ಲ ಟ್ರೈ ಮಾಡ್ತಿದ್ದ ಸೈಕಲ್ನ ಎಲ್ಲಾನು ನಾನು ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಆ್ಯಂಡ್ ಅಲ್ಲಿ ಮಕ್ಳಿಗೆ ಹೇಳ್ತಾರೆ ಹೆಲ್ಮೆಟ್ ಹಾಕ್ಕೊಂಡು ಸೈಕಲ್ನ ರೈಡ್ ಮಾಡಿಸಿ ಅಂತ. ಸೊ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಆಫರ್ಸ್ ಅಂತ ಏನಿರಲಿಲ್ಲ. ಆ್ಯಕ್ಚುಲಿ ಸುಮ್ಮನೆ ಆಫರ್ ಅಂತ ಹೇಳ್ತಾರೆ, ಪ್ರೈಸಸ್ ಎಲ್ಲ ಹೈ ಮಾಡಿಬಿಟ್ಟು ಆಫರ್ಸ್ ಅಂತ ಇಟ್ಟಿರ್ತಾರೆ ಅಂತ ಅನ್ನಿಸ್ತು. ಏನೋ ಒಂಥರ ಔಟಿಂಗು ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ? ಮಕ್ಕಳಿಗೆ ಇಮ್ಯುನಿಟಿನೇ ಇಲ್ಲ, ಹಣ್ಣು ತಿನ್ನಲ್ಲ, ಏನು ಮಾಡೋದು ಅಂತ ತುಂಬ ಅಮ್ಮಂದಿರು ಫೇಸ್ ಮಾಡ್ತಿರ್ತೀರಾ, ಮೆಸೇಜ್ ಮಾಡ್ತೀರಾ ಅಲ್ವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಎಲ್ಲ. ಇವತ್ತು ನಿಮಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಅದಿತಿಗೆ ಈ ರೆಸಿಪಿ ತುಂಬ ಸಲ ಮಾಡಿಕೊಡ್ತೀನಿ. ದಿಸ್ ಇಸ್ ಅವರ್ ಫೇವ್ರೆಟ್ ಮಿಕ್ಸ್ಡ್ ಫ್ರೂಟ್ ಒಂದು ಸ್ಮೂತಿ ಅಂತ ಹೇಳ್ಬೋದು. ಫಸ್ಟ್ ನಾನು ಒಂದು ಅರ್ಧ ಆ್ಯಪಲ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಪಪ್ಪಾಯ, ಡ್ರ್ಯಾಗನ್ ಫ್ರೂಟ್ ಮಕ್ಕಳಿಗೆ ಅದಿತಿಗಂತೂ ತುಂಬ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಅದಿತಿಗೆ ಈ ರೀತಿ ಸ್ಮೂತಿಗೆ ಹಾಕ್ಬಿಡ್ತೀನಿ. ಜೊತೆಗೆ ಒಂದು ಅರ್ಧ ಅವಕ್ಯಾಡೋ ತುಂಬ ಹಣ್ಣಾಗೋಗ್ಬಿಟ್ಟಿತ್ತು ಬಟರ್ ಫ್ರೂಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ಬೇಕು, ಕಾಯಿಸ್ಕೊಂಡು ಇಟ್ಕೊಂಡಿರುವಂಥದ್ದು. ನಾನು ಬಿಸಿ ಹಾಕ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನಾನು ಇದನ್ನು ಕಂಪ್ಲೀಟ್ ಗ್ರೈಂಡ್ ಮಾಡ್ಕೊಳ್ಳೋದು. ಡ್ರ್ಯಾಗನ್ ಫ್ರೂಟ್‌ನ ಕೊಟ್ಟರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ವೈಟಮಿನ್ ಸಿ ಹೆಚ್ಚಾಗಿರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಬೋನ್ ಹೆಲ್ತ್‌ಗೆ ತುಂಬ ಒಳ್ಳೆಯದು. ಬೆಳೀತಾ ಇರ್ತಾರೆ ಅಲ್ವಾ ಮಕ್ಕಳಿಗೆ, ಇದೆಲ್ಲ ಇವಾಗ ಬೇಕೇ ಬೇಕು. ಇದಕ್ಕೆ ನಾನು ಆರ್ಗ್ಯಾನಿಕ್ ಜಾಗರಿ ಹಾಕ್ತಿದ್ದೀನಿ. ಆರ್ಗ್ಯಾನಿಕ್ ಜಾಗರಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಕಂಪ್ಲೀಟ್ ಸ್ಮೂತಿ ಆಗುತ್ತೆ. ಇದನ್ನು ನಾನು ಅದಿತಿಗೆ ಕೊಡ್ತೀನಿ. ಫ್ರೂಟು ತಿಂತಾರೆ, ಬಟ್ ಸ್ಟಿಲ್ ಈ ರೀತಿನೂ ಮಾಡ್ಕೊಡೋದ್ರಿಂದ ಮಕ್ಕಳು ಯಾವ್ಯಾವ ಹಣ್ಣು ತಿನ್ನೋದಿಲ್ವೋ ಈ ರೀತಿ ಮಾಡ್ಕೊಡ್ಬೋದು. ನಾನು ಇದನ್ನು ಅದಿತಿಗೆ ಸ್ನ್ಯಾಕ್ ರೀತಿ ಕೊಡ್ತೀನಿ. ಅಂತಂದರೆ 11 ಗಂಟೆ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಅಂತ ಏನು ಹೇಳ್ತೀವಿ 11 ಗಂಟೆಗೆ ಆವಾಗ ಕೊಡ್ತೀನಿ. ಇಲ್ಲ ಅಂತಂದರೆ ಡಾನ್ಸ್ ಕ್ಲಾಸ್ ಆದಮೇಲೆ ಕರ್ಕೊಂಡು ಬರ್ತೀನಲ್ಲ ಆವಾಗ ಕೊಡ್ತೀನಿ. ಕೇರ್ಫುಲ್. ಬರ್ತಿದ್ಯಾ ಸ್ಟಾಲಿ? ಬರ್ತಿಲ್ವಾ? ಬರುತ್ತಾ? ಬರ್ತಿದ್ಯೋ? ಮನೇಲಿ ಹೆಂಗಿದೆ? ಸ್ಟಾಲ್ ಆಗಲಿಲ್ಲ ಅಂತಂದ್ರೆ ಹಂಗೆ ಕುಡ್ಕೊಳ್ಳಿ. ಕುಡಿ. ಸ್ಟಾಲ್ ಆಗ್ತಿಲ್ಲ, ಹಂಗೆ ಕುಡೀರಿ. ಹಂಗೆ ಕುಡೀರಿ ಹೇಳ್ತೀನಿ. ಹಂಗೆ ಕುಡೀರೋ. ಸ್ಟಾಲ್ ಬರ್ತಾ ಇಲ್ಲ, ಕಡಿಮೆ ಬರ್ತಿದೆ. ಚಲ್ತಿದೆ ಅದು. ಸರಿಯಾಗಿ ನಿಂತ್ಕೊಳ್ಳಿ ಪಾಪು. ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ವಾ? ಒಂದು ಕಡೆ ನಿಂತ್ಕೊಂಡು ಅಥವಾ ಕುತ್ಕೊಂಡೋ ಕುಡಿಬೇಕು.
ಕೂದಲು ಕೂದಲನ್ನ ತಿನ್ಬಿಡು, ಕೂದಲನ್ನ ತಿನ್ಬಿಡು. ಎಲ್ಲ ತಿನ್ಬಿಡ್ತಿ. ಸರಿ, ಫಸ್ಟ್ ಜ್ಯೂಸ್ ಕುಡ್ಕೊಳ್ಳಿ, ಆಮೇಲೆ ಕೂದಲು ತಿನ್ನಿವ್ರಂತೆ. ಈ ಮಿಲ್ಕ್ ಶೇಕ್‌ಗೆ ಯಾವ ಹಣ್ಣಾದ್ರೂ ಹಾಕೊಳ್ಬೋದು. ನಾನು ಹಾಕೊಂಡಿರೋದು ಆಪಲು, ಪಪ್ಪಾಯ, ಡ್ರ್ಯಾಗನ್ ಫ್ರೂಟು ಜೊತೆಗೆ ಅವಕಾಡೊ ಹಾಕೊಂಡಿದ್ದೀನಿ. ಈ ಡ್ರ್ಯಾಗನ್ ಫ್ರೂಟ್‌ನ ತುಂಬಾ ಮಕ್ಕಳಿಗೆ ನಾವು ಕೊಡಲೇಬೇಕಾಗತ್ತೆ. ತುಂಬಾ ಅಂತಂದ್ರೆ ವಾರದಲ್ಲಿ ಅಟ್‌ಲೀಸ್ಟ್ ಒಂದ್ ಸಲನಾದ್ರೂ ಕೊಡಿ. ಇದ್ರಿಂದ ತುಂಬ ಚೆನ್ನಾಗಿ ಮಕ್ಕಳ ಒಂದು ಕಾನ್‌ಸ್ಟಿಪೇಷನ್ ಕ್ಯೂರ್ ಆಗತ್ತೆ. ಮಕ್ಕಳ ಹಾರ್ಟ್‌ಗೆ ಒಳ್ಳೆಯದು. ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಇದರಿಂದ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅವರ ಸ್ಕಿನ್‌ಗೆ ಫೈಬರ್ ಜಾಸ್ತಿ ಇರುತ್ತೆ. ವೈಟಮಿನ್ ಎ ಆ್ಯಂಡ್ ಅವರ್ ಸ್ಟ್ರಾಂಗ್ ಬೋನ್ಸ್‌ಗೆ ಜೊತೆಗೆ ಕಿಡ್ನಿ ಹೆಲ್ತ್‌ನು ಚೆನ್ನಾಗಿ ಕಾಪಾಡುತ್ತೆ. ಆ್ಯಂಡ್ ಮಕ್ಕಳಿಗೆ ಎನರ್ಜಿ ನೀಡುತ್ತೆ. ಈ ಒಂದು ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಸಪ್ಪೆ ಇರೋದ್ರಿಂದ ಮಕ್ಕಳು ಅದೇ ರೀತಿ ತಿನ್ನೋದಿಲ್ಲ. ಕೆಲವು ಮಕ್ಕಳುಗಳಿಗೆ ಅದ್ರ ಮೇಲೆ ಒಂದು ಸ್ವಲ್ಪ ಪೆಪ್ಪರ್‌ನ ಹಾಕಿ, ಉಪ್ಪು ಹಾಕಿ ಕೊಟ್ರೆ ತಿಂತಾರೆ ಅನ್ಸುತ್ತೆ. ಬಟ್ ಅದಿತಿಗೆ ಅದನ್ನೆಲ್ಲ ಟ್ರೈ ಮಾಡಿದೆ. ಸೊ, ನಾನು ಇದನ್ನ ಈ ರೀತಿ ಕೊಡ್ತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಅವಿಷ್ಕಂಗೆ ನಾನು ಕ್ಯಾರೆಟ್ ಸೆರ್ಲಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದೆ. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಇಲ್ದೆ ಲಾಸ್ಟ್ ವ್ಲಾಗಲ್ಲಿ ಏನು ತೋರಿಸಿದೆ ಅಂತಂದ್ರೆ, ಬೀಟ್ರೂಟ್‌ನ ಹೇಗೆ ಬಳಸ್ಕೋಬೋದು ಮಗುವಿನ ಸೆರ್ಲಾಕಲ್ಲಿ ಅಂತ. ಇವತ್ತು ಕ್ಯಾರೆಟ್‌ನ ಒಂದು ತುಂಡು ಅಂತಂದ್ರೆ ಒಂದು ಅರ್ಧ ಕ್ಯಾರೆಟ್‌ನ ಹಾಕೊಂಡು, ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಓಟ್ಸ್ ಸೆರ್ಲಾಕ್‌ನ ಹಾಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲೇನೆ ಮಾಡಿರುವಂತಹ ಸೆರ್ಲಾಕ್‌ಗಳನ್ನ ವಿಡಿಯೋ ಶೇರ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತಂದ್ರೆ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ಪ್ಲೇ ಲಿಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಸೆರ್ಲಾಕ್ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಚೆಕ್ ಮಾಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಸೆರ್ಲಾಕ್ 2 ಸ್ಪೂನ್ ಹಾಕೊಳ್ತೀನಿ ನಾನು ಒಂದು ಟೈಮ್‌ಗೆ. ಅಂದ್ರೆ 2 ಟೈಮ್ ಅಷ್ಟೇನೆ ಕೊಡ್ತಿರೋದು, 3 ಟೈಮ್ ಎಲ್ಲ ಕೊಡ್ತಿಲ್ಲ. ತುಂಬಾ ತಪ್ಪು ಮಾಡ್ತೀವಿ ಏನು ಅಂತಂದ್ರೆ, ಅಯ್ಯೋ! ಊಟನೇ ಜಾಸ್ತಿ ಕೊಡೋಣ ಅಂತಂದ್ಬಿಟ್ಟು ಎದೆ ಹಾಲನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ. ಆ ರೀತಿ ಮಾಡಬಾರ್ದು. ನಾನು ಜಸ್ಟ್ 2 ಹೊತ್ತು ಮಾತ್ರ ಕೊಡ್ತೀನಿ. ಅದ್ರ ಬಗ್ಗೆನೂ ಡೀಟೇಲ್ಸ್‌ನ ಕೇಳ್ತಿದ್ದೀರಾ, ಯಾವ ರೀತಿ ಕೊಡ್ತಿದ್ದೀರಾ, ಟೈಮಿಂಗ್ಸ್‌ನ ಹೇಗೆ ಗ್ಯಾಪ್ಸ್‌ನ ಇಡ್ತಿದ್ದೀರಾ ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಮಾಡ್ತೀನಿ ವಿಡಿಯೋನ. ಈ ರೀತಿ ಗಂಟಾಗಿರುತ್ತೆ. ಅಂದ್ರೆ ಮಿಕ್ಸರ್ ಗ್ರೈಂಡರಲ್ಲಿ ಕಂಪ್ಲೀಟ್ ಆಗಿ ಕ್ಯಾರೆಟ್ ಇದಾಗಿರೋದಲ್ಲ, ಬ್ಲೆಂಡ್ ಆಗಿರಲ್ಲ. ಸ್ವಲ್ಪ ಗಂಟಿರುತ್ತೆ. ಅದನ್ನೆಲ್ಲ ತೆಗ್ದು ಆಚೆಗಡೆ ಇಟ್ಕೊಂಡ್ಬಿಡ್ಬೇಕು. ಇವಾಗ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈ ಓಟ್ಸ್‌ನ ಸೆರ್ಲಾಕ್‌ನ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬಾಯ್ಲ್ ಮಾಡಬೇಕು. ಮಕ್ಕಳಿಗೆ ಪ್ರತಿದಿನ ಒಂದು ತರಕಾರಿ, ಒಂದು ಹಣ್ಣನ್ನ ಪ್ಲಾನ್ ಮಾಡಿ ಮಕ್ಕಳ ಡಯಟಲ್ಲಿ. ಯಾಕಂತಂದ್ರೆ ಈಗಿನ ಫುಡಲ್ಲಿ ಏನೂ ಇಲ್ಲ. ನಾವು ಆಕ್ಚುಲಿ ಕೊಡ್ತಿರೋದೆಲ್ಲಾನು ಒಂಥರ ಕೆಮಿಕಲ್ ಫುಡೇ. ಬಟ್ ಸ್ಟಿಲ್ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಹೇಳ್ಬೋದು. ಹಣ್ಣನ್ನ, ತರಕಾರಿಗಳನ್ನ ಮಿಸ್ ಮಾಡದೆ ಕೊಡಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕ್ಬೋದಾ ಊಟಕ್ಕೆ? ಯೆಸ್, ಹಾಕ್ಬೋದು. ಆ್ಯಂಡ್ ತುಪ್ಪ ಖಾಲಿಯಾಗಿತ್ತು. ತುಪ್ಪನೂ ಕಾಯಿಸ್ಕೊಳ್ಬೇಕಿತ್ತು. ಇವಾಗ ತುಪ್ಪ ಖಾಲಿ ಆಗ್ಬಿಟ್ಟಿದೆ. ಏನು ಮಾಡೋದು ಯೋಚನೆ ಮಾಡ್ತಿದ್ದೆ. ಮನೇಲಿ ಬೆಣ್ಣೆ ಇತ್ತು. ಬೆಣ್ಣೆನೇ ಹಾಕ್ಕೊಂಡಿದ್ದೀನಿ ಅವ್ರ ಊಟಕ್ಕೆ. ಸೊ, ಈ ರೀತಿ ಮಿಕ್ಸ್ ಆದ್ಮೇಲೆ ನೀವು ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಕ್ಯಾರೆಟ್ ಹಾಕಿರ್ತೀರಲ್ವಾ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. 7 ಟು 8 ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ಮಕ್ಕಳು ತಿನ್ನುವಂತಹ ಕನ್ಸಿಸ್ಟೆನ್ಸಿಗೆ ನಿಮಗೆ ಅದು ಬರುತ್ತೆ. ನಾನಿವಾಗ ಗಟ್ಟಿನೇ ಕೊಡ್ತಿದ್ದೀನಿ. ತುಂಬ ತೆಳುವಲ್ಲ. ಒಂದು 10 ಡೇಸ್ ಅಷ್ಟೇನೆ ನಾನು ಸ್ಟಾರ್ಟಿಂಗಲ್ಲಿ ತೆಳು ಕೊಟ್ಟಿದ್ದು ಪ್ಯೂರಿ ಫಾರ್ಮಲ್ಲಿ. ಇವಾಗ ಕಂಪ್ಲೀಟ್ ಸಾಲಿಡ್ ರೀತಿ ಕೊಡಬೇಕು. ಅದನ್ನ ತೆಳ್ಳಗೆ ಮಾಡಿ ಕೊಟ್ರೆ ಮಕ್ಳಿಗದು ಏನೂ ಇಡ್ಸಲ್ಲ. ಜಸ್ಟು ಅವ್ರು ಒಂದ್ಸಲ ಯೂರಿನ್ ಪಾಸ್ ಮಾಡ್ಬಿಟ್ರೆ ಅವ್ರು ತಿಂದಿರೋ ಶಕ್ತಿ ಎಲ್ಲ ಹೋಗ್ಬಿಡತ್ತೆ. ಸೊ, ಬಟರ್ ಹಾಕ್ಕೊಂಡಿದ್ದೀನಿ ತುಪ್ಪ ಇರಲಿಲ್ಲ ಅಂತ. ನಾನಂತೂ ಅದೇ ಬೇಕು, ಇದೇ ಬೇಕು ಅಂತೆಲ್ಲ ಏನೂ ಹೇಳಲ್ಲ. ಯಾವ್ದಿದ್ರೂ ಮಕ್ಳನ್ನ ಅಡ್ಜಸ್ಟ್ ಮಾಡ್ತೀನಿ. ಅದೇ ಬೇಕು, ಇದೇ ಬೇಕು ಅಂತಂದ್ರೆ ಮಕ್ಕಳು ತುಂಬಾ ಅಡ್ಯಾಪ್ಟಬಲ್ ಆಗಲ್ಲ. ಅದೇ ರೀತಿ ಇರ್ತಾರೆ. ಎಲ್ಲಾನು ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಅವಿಷ್ಕೊಂದು ಊಟದ ಕತೆ ಮುಗೀತು. ಅಂತಂದ್ರೆ ಹಾಗೆ ಅಲ್ವಾ, ಇಬ್ರು ಮಕ್ಳಾಗ್ಬಿಟ್ರೆ ಅವ್ರಿಗೂಟ, ಇವ್ರಿಗೂಟ ಒಂಥರ ನನ್ಗಂತೂ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವ್ರದ್ದಾದ್ಮೇಲೆ ಅವ್ರದ್ದು, ಅವ್ರದ್ದಾದ್ಮೇಲೆ ಇವ್ರದ್ದು ಥರನೇ ಆಗ್ಬಿಟ್ಟಿದೆ. ಅದಿತಿಗೆ ನಾನು ವೆಜಿಟೇಬಲ್ ಕಿಚಡಿ ಮಾಡಿದ್ದೆ, ರವಾ ವೆಜಿಟೇಬಲ್ ಕಿಚಡಿ. ಅದಿತಿಗೆ ತುಂಬಾ ಇಷ್ಟ ಆಗುತ್ತೆ. ಕೇಳಿ, ಕೇಳಿ ಮಾಡಿಸ್ಕೊಂಡು ತಿನ್ನೋದು ಕಿಚಡೀಸಲ್ಲಿ ಇದೇ ಅವ್ರದ್ದು ತುಂಬಾ ಕೇಳ್ತಾರೆ. ಜೊತೆಗೆ ನೆಕ್ಸ್ಟು ಪನ್ನೀರ್ ಜಾಸ್ತಿ ಕೇಳ್ತಾರೆ, ಪನ್ನೀರ್ ಕಿಚಡಿ. ಆವಿಷ್ಕ ಆಟ ಆಡ್ತಿದ್ರು. ಅವ್ರಿಗೆ ಊಟ ಮಾಡಿಸಿ ಆರಾಮಾಗಿ ಅವ್ರು ಟಮ್ಮಿ ಟೈಮ್ ಮಾಡ್ತಿರ್ತಾರೆ. ಮ್ಯಾಟ್ ಮೇಲೆ ಹಾಕಿದ್ರೆ ಅವರಂತೂ ಮ್ಯಾಟ್ ಮೇಲೆ ಇರೋದೇ ಇಲ್ಲ, ನೆಲದ ಮೇಲೆ ಇರೋದು. ಸೊ, ಈ ಕಿಚಡಿನ ಅದಿತಿಗೆ ತಿನ್ನಿಸ್ತಾ ಇದ್ದೀನಿ. ನಾನು ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ದೀನಿ, ಅದಿತಿಗೆ ಇವಾಗ ನಾನೇ ಊಟ ಮಾಡಿಸ್ತಿದ್ದೀನಿ. ಸೆಲ್ಫ್ ಫೀಡಿಂಗ್ ಅವ್ರು ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ನಾನು ಅವಿಷ್ಕಿಂಗ್ ಊಟ ಮಾಡಿಸಿ ನೀವೇ ಊಟ ಮಾಡಿ ಅಂತ ಕೂರಿಸೋದು ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಅದಕ್ಕೋಸ್ಕರ ಅದಿತಿಗೆ ನಾನೇ ಊಟ ಮಾಡಿಸ್ತಾ ಇದ್ದೀನಿ ಇವಾಗ.
ನಾನಂತೂ ಈ 2 ಮಕ್ಳಾದ್ಮೇಲೆ ಬಿಸಿ ರೊಟೀನ್‌ನ ಒಂಥರ ಎಂಜಾಯ್ ಮಾಡ್ತಿದ್ದೀನಿ. ಇಟ್ಸ್ ಗೋಯಿಂಗ್ ಗುಡ್. ಅಂತಂದ್ರೆ ನಾನು ತುಂಬಾ ನನ್ನಲ್ಲಿ ಚೇಂಜಸ್ ಆಗಿದೆ. ಆರ್ಗನೈಸೇಷನ್ ಸ್ಕಿಲ್ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿದೆ. ಇಂಪ್ರೂವ್ ಆಗಿದ್ದೀನಿ. ಆಂಡ್ ಒಂಥರ ಖುಷಿ ಇದೆ ದಟ್ ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್ ಆಲ್ ಅಲೋನ್. ಯಾರ್ದು ಸಪೋರ್ಟ್ ಇಲ್ದೆ ಐ ಕ್ಯಾನ್ ಡೆಫಿನಿಟ್ಲಿ ಡೂ ಇಟ್ ಆಂಡ್ ಬೆಸ್ಟ್ ಥಿಂಗ್ಸ್‌ನ ಅವರ ಆಹಾರದಲ್ಲಿರ್ಬೋದು, ಆಕ್ಟಿವಿಟೀಸಲ್ಲಿರ್ಬೋದು, ನನ್ನ ಕ್ವಾಲಿಟಿ ಟೈಮ್ ಸ್ಪೆಂಡ್ ಅವ್ರ ಜೊತೆ ಏನ್ ಮಾಡ್ತೀನಿ, ಅದನ್ನೆಲ್ಲಾನು ನಾನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಅದೊಂಥರ ಖುಷಿ ಇದೆ. ಐ ಆಮ್ ಡೂಯಿಂಗ್ ಗುಡ್ ಆಂಡ್ ಒಳ್ಳೆ ಅಮ್ಮ ಆಗಿ ಅವ್ರಿಗೆ ಒಂದೊಳ್ಳೆ ಟೈಮ್‌ನ ಸ್ಪೆಂಡ್ ಮಾಡ್ತಿದ್ದೀನಿ. ಒಳ್ಳೆ ಒಂದು ಏನಂತ ಹೇಳೋದು, ಅವ್ರ ಡೆವಲಪ್‌ಮೆಂಟ್ ಏನೇನ್ ಬೇಕೋ ಅದನ್ನೆಲ್ಲ ಕೊಡ್ತಿದ್ದೀನಿ ಅನ್ನುವಂತಹ ಖುಷಿ ಇದೆ. ನೀವೆಲ್ಲರೂ ನನಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತೀರಾ. ನೀವು ಒಬ್ರೇನೆ ಇಬ್ರೂನು ಮೇಂಟೈನ್ ಮಾಡ್ತೀರಾ ಅಲ್ವಾ, ನಿಜವಾಗ್ಲೂ ಗ್ರೇಟ್ ಅಂತ. ಏನ್ ಗೊತ್ತಾ, ನನಗೆ ಒಂದೊಂದ್ಸಲ ಏನು ಅನ್ಸೋದು ಅಂತಂದ್ರೆ, ಗ್ರೇಟ್ ಅನ್ನೋದಕ್ಕಿಂತ ನೀವು ಹೇಳಿದ್ದನ್ನ ಕಾಂಪ್ಲಿಮೆಂಟ್ಸ್‌ನ ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ. ಖುಷಿ ಇದೆ ನೀವು ಮಾಡುವಂತಹ ಕಾಂಪ್ಲಿಮೆಂಟ್ಸ್. ಬಟ್ ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಾವು ಎಷ್ಟು ಸಪೋರ್ಟ್ ಇದ್ದಾಗ ತುಂಬಾ ಡಿಪೆಂಡೆಂಟ್ ಆಗ್ಬಿಡ್ತೀವಿ. ಅವ್ರಿಲ್ಲ ಅಂತಂದ್ರೆ ಏನೂ ಆಗಲ್ಲ ಅನ್ನುವಂತಹ ಭಾವನೆಗೆ ಬಂದ್ಬಿಟ್ಟಿರ್ತೀವಿ. ಬಟ್ ಎಲ್ಲಾರಿಂದನೂ ಇದು ಸಾಧ್ಯ ಆಗುತ್ತೆ. ಓನ್ಲಿ ಥಿಂಗ್ ನಾನೇನನ್ನ ಪ್ಲಾನ್ ಮಾಡ್ಕೊಳ್ತೀನಿ ಅಂತಂದ್ರೆ, ಮುಂಚೆನೆ ನಾಳೆ ಏನ್ ಊಟ ಕೊಡ್ತೀನಿ ಅದನ್ನ ಇವತ್ತೇನೆ ಅನ್ಕೊಂಡಿರ್ತೀನಿ. ನಾಳೆ ಇದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಇಷ್ಟೊತ್ತಿಗೆ ಇದ್ ಮಾಡ್ಬೇಕು, ಇವ್ರಿಗೆ ಈ ಅಡಿಗೆ ಮಾಡ್ಬೇಕು, ಅವ್ರಿಗೆ ಆ ಅಡಿಗೆ ಮಾಡ್ಬೇಕು ಅಂತ ಈ ಪ್ಲಾನ್ ಮಾಡ್ಕೊಂಡಿದ್ದಾಗ ಅದು ತುಂಬಾ ಈಸಿ ಆಗುತ್ತೆ, ಬರ್ಡನ್ ಆಗಲ್ಲ ಆಂಡ್ ಪ್ರೀ ವರ್ಕ್ ಜಾಸ್ತಿ ಮಾಡ್ತೀನಿ. ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಅವ್ರಿಗೆ ಕಿಚಡಿ ಏನಾದ್ರು ಮಾಡ್ಬೇಕು ಅಂತಂದ್ರೆ, ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಮಾಡುವಾಗ್ಲೇನೆ ಇವಾಗ ಏನೋ ನಾನು ಕೆಲಸ ಮಾಡ್ತಿರ್ತೀನಿ, ಸ್ಟವ್ ಖಾಲಿ ಇರುತ್ತೆ ಅಲ್ವಾ? ಸೊ ಅವಾಗ್ಲೇನೆ ತರಕಾರಿನ ಬೇಯಿಸಿ ಇಟ್ಬಿಡ್ತೀನಿ. ಅವಾಗ ಮಧ್ಯಾಹ್ನಕ್ಕೆ ನಂಗೆ ಬರ್ಡನ್ ಅಂತ ಅನ್ಸಲ್ಲ. ಬರ್ಡನ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆಬ್ವಿಯಸ್ಲಿ ಕೆಲ್ಸ ಅಯ್ಯೋ! ನಾ ಯಾಕಪ್ಪ ಮಾಡ್ಬೇಕು, ಬೇಕಿತ್ತಾ ಮಕ್ಳು, 2 ಮಕ್ಳು, ಒಂದೇ ಮಗು ಸಾಕಾಗಿತ್ತು ಅಂತ ಎಷ್ಟೊಂದ್ ಜನ ಮೆಸೇಜ್ ಮಾಡೋದನ್ನ ಕೇಳಿದೀನಿ ನಾನು. ಅಂತಂದ್ರೆ ಮೆಸೇಜ್‌ನ ಓದಿದಾಗ ಅನ್ಸುತ್ತೆ, ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ಎವ್ರಿಥಿಂಗ್ ವಿಲ್ ಬಿ ಈಸಿ. ನಮಗೆ ಒಂದು ಕ್ಲಾರಿಟಿ ಇರ್ಬೇಕು. ಇವತ್ತೇನ್ ಕೊಡ್ತಿದ್ದೀನಿ ಊಟ ಅಥವಾ ಏನ್ ಆಕ್ಟಿವಿಟಿ ಮಾಡಿಸಿದ್ದೀನಿ ಅಂತ ಕ್ಲಾರಿಟಿ ಇದ್ರೆ ಎವ್ರಿಥಿಂಗ್ ಗೋಸ್ ಈಸಿಲಿ ಆಂಡ್ ನಾನು ಅದೇ ಒಂದು ಆಹ್, ಏನಂತ ಹೇಳೋದು ಝೋನಲ್ಲಿ ಇದ್ದೀನಿ. ಐ ಆಮ್ ಜಸ್ಟ್ ಪ್ಲಾನಿಂಗ್ ಎವ್ರಿಥಿಂಗ್ ಆಂಡ್ ಎಲ್ಲಾ ದಿನಾನು ಪರ್ಫೆಕ್ಟ್ ಆಗಿ ಹೋಗುತ್ತಾ? ಡೆಫಿನೈಟ್ಲಿ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಲೈಕ್ ದ್ಯಾಟ್. ಏನಕ್ಕಂತಂದ್ರೆ ಮಕ್ಳು ಕ್ರಾಂಕಿ ಆಗ್ತಾರೆ. ಒಂದೊಂದ್ ದಿನ ತುಂಬಾ ಚೆನ್ನಾಗಿ ಎಲ್ಲಾ ಆಕ್ಟಿವಿಟಿ ಮಾಡ್ಸಿರ್ತೀನಿ. ನಾನು ಅನ್ಕೊಂಡಿದ್ದಂತಹ ದಿನಗಳು ಅದೇ ರೀತಿ ಕಳ್ದಿರುತ್ತೆ. ಬಟ್ ಒಂದೊಂದ್ ದಿನ ಆಗಿರೋದಿಲ್ಲ. ಆ ಟೈಮಲ್ಲಿ ಆಬ್ವಿಯಸ್ಲಿ ಫ್ರಸ್ಟ್ರೇಟ್ ಆಗುತ್ತೆ. ಏನಕ್ಕಂತಂದ್ರೆ ನಾನು ಒಂದು ಹ್ಯೂಮನ್ ಬೀಯಿಂಗ್. ಹಾಗಂತ ಪ್ರತಿದಿನ ನಾನು ತುಂಬಾ ಕಾಮ್ ಅಂಡ್ ಪೇಶನ್ಸ್ ಆಗಿರ್ತೀನ ನಾನು? ಇಟ್ಸ್ ಡೆಫಿನೈಟ್ಲಿ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಒಂದು ಮಕ್ಕಳ ಜರ್ನಿಯಲ್ಲಿ ಪೇರೆಂಟಿಂಗ್. ಪೇರೆಂಟಿಂಗ್ ಅಂತಂದ್ರೆ ಅದು ನಮ್ಮ ಜರ್ನಿ, ಮಕ್ಳ ಜರ್ನಿ ಅಲ್ಲ. ಮಕ್ಳು ಯಾವ ರೀತಿ ಇರ್ತಾರೋ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು, ಅವರ ಮೂಡ್ ಸ್ವಿಂಗ್ಸ್ ಇರ್ಬೋದು, ಟ್ಯಾಂಟ್ರಮ್ಸ್ ಇರ್ಬೋದು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ದಿನಗಳನ್ನ ಕಳಿಬೇಕಾಗತ್ತೆ. ಅಂತ ಅಂದ್ರೆ ನಾವು ಪ್ರತಿದಿನ ಮಕ್ಳ ಜೊತೆ ಬೆಳೀತಾ ಹೋಗ್ತೀವಿ. ಇಟ್ಸ್ ನಾಟ್ ಓನ್ಲಿ ಚೈಲ್ಡ್ಸ್ ಜರ್ನಿ. ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿ ಡೇ ಇಸ್ ಅ ನ್ಯೂ ಸ್ಟಾರ್ಟ್ ಫಾರ್ ಮೀ. ಸೊ ಇದೇ ರೀತಿ ನಾನು ದಿನಗಳನ್ನ ಕಳೀತಾ ಇದ್ದೀನಿ. ಈ ಕಿಚಡಿ ಲಿಂಕ್‌ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ? ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಮಾಡ್ಕೊಳ್ಳಿ. ಬಾಯ್.